ಅಷ್ಟು ಸಾಲದು ಅಂತ ಸ್ಟೇಷನ್ ಮೆಟ್ಲಡ್ಸಿದ್ದ. ಕೈದಿ ತರ ನೋಡ್ದ ನನ್ನ. ಇದೆಲ್ಲ ಆಗಿದ್ ಯಾಕೆ? ಈ ಮನೆಗೆ ಬಂದಿದ್ಮೇಲೆ ತಾನೆ. ನಮ್ಮನೇಲೆ ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಿದ್ವಿ ನಾವು. ಏನೋ ನೆಮ್ಮದಿಯಾಗಿರ್ತಿದ್ದೆ? ಏನ್ ಸುಖವಾಗಿರ್ತಿದ್ದೆ? ಆಟೋ ಡ್ರೈವರ್ ಆಗಿ ಉಳ್ಕೋತಾ ಇದ್ದೆ. ಅವತ್ತಾರಿ ಅವಮಾನ ಮಾಡ್ದ ನಿಜ. ಆದ್ರೆ ಅವನಾಗ ಮಾಡ್ದೆ ಇದ್ದಿದ್ರೆ ನೀನ್ ಇವತ್ತು ಆಟೋ ಡ್ರೈವರ್ ಇಂದ ಟ್ರಾವೆಲ್ಸ್ ಕಂಪ್ನಿ ಇಡೋ ಧೈರ್ಯ ಮಾಡ್ತಾನೆ ಇರ್ಲಿಲ್ಲ. ಇವತ್ತಿನ ದಿನ ಇಷ್ಟೊಂದು ಗಾಡಿಗಳು ಇಟ್ಕೊಂಡಿದ್ಯಾ. ನಿನ್ ಕೈ ಕೆಳಗೆ ಒಂದಿಬ್ರು ಜನ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಆಗ್ತಿತ್ತಾ? ಆಟೋ ಡ್ರೈವರ್ ಆಗಿ ಉಳ್ಕೋತಾ ಇದ್ದೆ, ನಿಜ ತಾನೆ? ಇರ್ಬೋದು. ಅದಕ್ಕೆ ಅಷ್ಟೆಲ್ಲ ಅವಮಾನ ಸಹಿಸ್ಕೋಬೇಕಾ? ಹೌದು ಆದಿ, ನೀನು ಈ ಮನೆಗೆ ಬಂದ್ಮೇಲೆ ನಿನ್ಗೆಲ್ಲ ಒಳ್ಳೇದಾಗಿತ್ತು. ಹೌದು, ತುಂಬಾ ಸಂತೋಷವಾಗಿದ್ದೀವಿ. ತುಂಬಾ ಒಳ್ಳೇದಾಗಿದೆ. ಸಾಕಾಗೋಗಿದೆ ಇಷ್ಟೊಂದು ಒಳ್ಳೇದಾಗಿರೋದು. ನಾಳೆನೆ ಹೊರಡೋಣ. ನಾವ್ ಹೇಗಿದ್ವೋ ಹಾಗೆ ಇರೋಣ. 6 ಕೇರೋದ್ ಬೇಡ, 3 ಕಿಳಿಯೋದ್ ಬೇಡ. ಏನು ಆಗ್ಲಿ ನಾನು ನೋಡ್ತಾ ಇದ್ದೀನಿ, ಹೋಗೋಣ ಹೋಗೋಣ ಅಂತ ಹೇಳ್ತಿದ್ಯಾ? ಆರ್ತಿಗೆ ಇಲ್ಲೇ ಇರ್ಬೇಕು ಅನ್ನೋ ಮನ್ಸಿದೆ, ನಮಗೂ ಅಷ್ಟೇ. ನೀನ್ ಬೇಕಾದ್ರೂ ಹೋಗು, ನಿಮ್ಮಮ್ಮ ಇಲ್ಲೇ ಇರ್ತಾಳೆ. ಹೇಗಿದ್ರು ಡಿವೋರ್ಸ್ ಕೇಸ್ ವಾಪಸ್ ತಗೊಂಡಾಗಿದೆ ಅಂದಮೇಲೆ ಇಬ್ರು ಒಟ್ಟಿಗೆ ಇರ್ತಾರೆ ಅಂತಾನೆ ಅರ್ಥ. ಚಾನ್ಸೇ ಇಲ್ಲ. ಅಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತಾನೆ ನಾನು ಈ ಮನೆಗೆ ಬಂದಿದ್ದು. ನಾನು ಒಂದ್ ಹೆಜ್ಜೆ ಈ ಮನೆಯಿಂದ ಆಚೆ ಇಟ್ರೆ ಅಮ್ಮನ್ನ ಇಲ್ಲೇ ಲಾಕ್ ಮಾಡ್ಬಿಡ್ತೀರಾ. ನಾನು ಇಲ್ಲಿಂದ ಹೋಗ್ತಾ ನಮ್ಮಮ್ಮನ ಕರ್ಕೊಂಡು ಹೋಗ್ತೀನಿ. 4 ದಿನ ಸುಧಾರ್ಸಕ್ಕೆ ಅಂತ ಕರ್ಕೊಂಡ್ ಬಂದಿದ್ದು. ಈಗ ಪೂಜೆ ಅಂತ ಶುರುವಾಗಿದೆ. ಅದೆಲ್ಲ ಆಗಲ್ಲ ಅಮ್ಮ. ಇವರೆಲ್ಲ ಸುಮ್ಮನೆ ಬಿಡಲ್ಲ, ಏನೇನೋ ಹೇಳ್ತಿರ್ತಾರೆ. ನೀ ಅದಕ್ಕೆಲ್ಲ ಕಿವಿ ಕೊಡ್ಬೇಡ. ನಿನ್ನ ಇಲ್ಲೇ ಉಳಿಸ್ಕೊಳಕ್ಕೆ ಏನೇನೋ ಯೋಚನೆ ಮಾಡ್ತಿದ್ದಾರೆ ಇವರು. ಯಾಕೋ ಯೋಚನೆ ಮಾಡಬಾರ್ದು? ಇದು ಅವಳು ಮನೆ, ಅವಳಿಗೆ ಇಲ್ಲಿರೋದಕ್ಕೆ ಎಲ್ಲ ಹಕ್ಕು ಇದೆ. ಹೌದು, ಅಷ್ಟೇ ಅಲ್ಲ, ಇದ್ ನಮ್ಗೂ ಮನೆನೆ. ಮಾವ ಯಾವತ್ತು ನಮ್ನ ಬೇರೆಯವ್ರ ಹಾಗೆ ಟ್ರೀಟ್ ಮಾಡಿಲ್ಲ. ಅವ್ರು ಹೇಗ್ ಟ್ರೀಟ್ ಮಾಡಿದಾರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನೋ 4 ದಿನ ಇರ್ತೀವಿ ಅಂತ ಸುಮ್ನೆ ಡೌ ಮಾಡಿದಾರೆ. ಒಂದ್ ಗೆಸ್ಟ್ ರೂಮ್ ಅಲ್ಲಿ ಎಲ್ಲಾನು ಒಟ್ಟಿಗೆ ಗುಡ್ಡೆ ಹಾಕಿಲ್ವಾ? ಅದ್ ನಿನ್ಗ ಅನ್ಸಿದೆ, ನಮ್ಗೆ ಯಾವತ್ತೂ ಹಾಗ ಅನ್ಸಿಲ್ಲ. ನಾವ್ ಆರಾಮಾಗೇ ಇದೀವಿ. ನೀನ್ ಯಾಕೆ ಯಾವಾಗ್ಲೂ ರೂಮಲ್ಲೇ ಇರ್ತೀಯಾ? ಹಾಲಲ್ಲೆಲ್ಲ ಓಡಾಡು. ಇದು ನಿನ್ ಮನೆನೇ ಅಲ್ವಾ? ನನಗಂತ ಶೋಕಿ ಇಲ್ಲ. ಇದು ನಮ್ಮನೆ ಅಲ್ಲ ಅಷ್ಟೇ. ಬಿಟ್ಟು ಯಾರು ಜಗಳ ಆಡ್ಬೇಡಿ. ನಾನು ನಿರ್ಧಾರ ಮಾಡಾಗಿದೆ. ನಾಳೆ ದಿನ ಪೂಜೆ ಮುಗಿತಿದ್ದ ಹಾಗೆ ನಾವೆಲ್ಲರೂ ಈ ಮನೆಯಿಂದ ಹೊರಡ್ತಾ ಇದ್ದೀವಿ. ನಮ್ಮಿಂದ ಈ ಮನೆಯವ್ರಿಗೆ ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡೆ. ಆದರೆ ಒಂದಲ್ಲ ಅಂತೂ ಅನಾಹುತ ನಡೀತಾನೆ ಇದೆ. ಸೂರ್ಯರಿಂದ ಡಿವೋರ್ಸ್ ವಾಪಸ್ ತಗೊಳ್ಳೋದಕ್ಕೆ ಒಂದು ಕಾರಣ ಇದೆ. ಅವ್ರ ಪ್ರೆಸ್ಟೀಜಿಗೆ ಧಕ್ಕೆ ಬರಬಾರ್ದು ಅಂತ. ದಯವಿಟ್ಟು ಈ ವಿಷಯದ ಬಗ್ಗೆ ಯಾರೂ ಚರ್ಚೆ ಮಾಡಬೇಡಿ. ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ನಿನ್ನ ಮನಸ್ಸನ್ನು ಹೇಗೆ ಬೇರೆಯವ್ರು ಅರ್ಥ ಮಾಡ್ಕೋಬೇಕು ಅಂತ ಅನ್ಸುತ್ತೋ, ಬೇರೆಯವ್ರ ಮನಸ್ಸನ್ನು ನೀನು ಅರ್ಥ ಮಾಡ್ಕೋಬೇಕಲ್ವಾ? ಹೌದು, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲದಿದ್ರೆ ಆರತಿಯವರು ಇಷ್ಟು ದಿನ ನನ್ನ ಹತ್ರ ಮಾತಾಡದೇ ಇರ್ತಿದ್ರ. ಅಂದ್ರೆ ಆರತಿಯವರು ಇಲ್ಲಿಗೆ ಬಂದು 2 ತಿಂಗಳಾಯ್ತು. ಒಂದು ದಿವಸನಾದರೂ ನನ್ನ ಹತ್ರ ಮಾತಾಡಿದಾರ? ಇದರಲ್ಲೇ ಗೊತ್ತಾಗತ್ತಲ್ವಾ ಅವರಿಗಿನ್ನೂ ನನ್ನ ಮೇಲೆ ಬೇಜಾರಿದೆ, ಕೋಪ ಇದೆ ಅಂತ. ಅದನ್ನ ನೀವೇ ಅನ್ಕೊಂಡ್ಬಿಟ್ರೆ ಆಗೋಯ್ತಾ? ಅವಳನ್ನ ಯಾವತ್ತಾದ್ರೂ ಕೇಳಿದೀಯಾ ನಿನಗೆ ನನ್ನ ಮೇಲೆ ಬೇಜಾರಿದೆಯಾ, ಇದ್ರೂ ಯಾಕಿದೆ ಅಂತ? ಅದನ್ನೆಲ್ಲ ಕೇಳೇ ತಿಳ್ಕೊಬೇಕಾ? ಮಾತಲ್ಲೇ ನಡವಳಿಕೆಲ್ಲ ಅರ್ಥ ಆಗಲ್ವಾ? ಆರತಿ ಇದೇ ಮನೇಲಿ ಇರಬೇಕು ಅನ್ನೋ ಆಸೆ ನಿನಗಿದೆ ಅಲ್ವಾ? ಆದರೆ ಅದನ್ನ ಯಾವತ್ತಾದ್ರೂ ನಿನ್ನ ನಡವಳಿಕೆಯಲ್ಲಿ ತೋರಿಸ್ಕೊಂಡಿದ್ಯಾ? ಅಂದ್ರೆ 2 ತಿಂಗಳಾಯ್ತು ಅವಳು ನಮ್ಮ ಮನೆಗೆ ಬಂದು. ನೀನು ಪ್ರಾಣ ಉಳ್ಸಕ್ಕೆ ಹೋಗಿ ಅವಳು ಗಾಯ ಆಯಿತು, ಅದನ್ನು ಸುಧಾರಿಸ್ಕೊಳಕ್ಕೆ ಬಂದಿದ್ದವಳು. ನೀನು ಯಾವತ್ತಾದ್ರೂ ಹೋಗಿ ಅವಳನ್ನು ಕೇಳಿದೀಯಾ ಗಾಯ ವಾಸಿ ಆಯ್ತಾ, ನೀ ಹೇಗಿದೆಯಾ ಅಂತ? ನಿನಗೊಬ್ಬನಿಗೆ ಅಲ್ಲ, ಅವಳಿಗೂ ಮನಸ್ಸಲ್ಲಿರುತ್ತೆ ಇಬ್ರು ಒಂದಾಗಬೇಕು ಅಂತ. ಇಲ್ಲ ಅಂದಿದ್ರೆ ಡಿವೋರ್ಸ್ ಬೇಡ ಅಂದ ಕೂಡಲೇ ಅವಳು ಕೇಸ್ನ ವಾಪಸ್ ತಗೊಳಕ್ಕೆ ಒಪ್ತಾ ಇರಲಿಲ್ಲ. ಅದು ನನ್ನ ಎಲೆಕ್ಷನ್ಗೆ ತೊಂದರೆ ಆಗದೆ ಇರಲಿ ಅಂತ. ಹಾಗೆ ಅನ್ಕೋ, ನಿನ್ನ ಎಲೆಕ್ಷನ್ಗೆ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಏನಿದೆ ಅವಳಿಗೆ? ನಿನ್ನ ಮೇಲಿರೋ ಪ್ರೀತಿ ಕಾಳಜಿ ತಾನೆ. ಅವರು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ವಾಪಸ್ ತಗೋತೀನಿ,
ಆದರೆ ಅವ್ರು ಹೆಂಡತಿ ಆಗಿರಲ್ಲ, ಅವ್ರ ಜೊತೆ ಮುಂದುವರಿಯಲ್ಲ ಅಂತ. ನೀನ್ ಅನ್ಕೊಂಡಿದ್ಯಾ? ನಿನಗೆ ಹೇಳಿದಾಳ? ನೀ ಅವಳನ್ನ ಕೇಳಿದೀಯಾ? ಡಿವೋರ್ಸ್ ಕೇಸ್ ವಾಪಸ್ ತಗೋ ಅಂತ ನೀ ಹೋಗಿ ಕೇಳಬೇಕಿತ್ತು. ಆ ರಂಜಿತ್ ಕೈಯಲ್ಲಿ ಯಾಕೆ ಕೇಳಿಸ್ದೆ? ಅಷ್ಟಾದ್ರೂ ಅವಳು ಏನು ಅನ್ಕೊಳ್ಳದೆ ನಿನಗೇನು ಬೇಕೋ ಅದನ್ನೇ ಅನುಕೂಲ ಮಾಡಿಕೊಟ್ಲ ಅವಳು. ನನಗೆ ಗೊತ್ತಮ್ಮ, ಅವರು ಇಲ್ಲಿ ಇರಲ್ಲ ಅಂತ. ನಿನಗೆ ಗೊತ್ತಿದೆ ಅಂತ ಅನ್ಕೊಂಡಿರೋದನ್ನ ಸರಿಯಾಗಿ ಗೊತ್ತು ಮಾಡ್ಕೊ. ನೀನೇ ಅನ್ಕೊಳ್ಳೋದಲ್ಲ. ನೀವು ಒಬ್ರಿಗೊಬ್ರು ಮಾತಾಡದೇ ಇರೋದೇ ಈ ಎಲ್ಲ ಅನಾಹುತಗಳ ಕಾರಣ. ಅತ್ತೆ, 47 ದಿನ ಪೂಜೆನೂ ಸಾಂಗವಾಗಿ ನಡೆದಿದೆ. ಇನ್ನು ನಾಳೆ 1 ದಿನದ ಪೂಜೆ. ಯಾವ ಅಡಚಣೆ ಇಲ್ಲದೆ ನಡೆದ್ರೆ ಸಾಕು, ನಾವು ಹೊರಟು ಬಿಡ್ತೀವಿ. ಇಲ್ಲಿ ಆದಿ ನಿರೋಷ ಯಾರು ಕಾಣಿಸ್ತಿಲ್ಲ. ಆ ಮನೆಗೆ ಹೋಗಿದ್ದಾರೆ. ಆ ಮನೆಗ ಅಂದ್ರೆ? ಇಷ್ಟು ದಿನ ನಾವಿದ್ವಲ್ಲ ಆ ಮನೆಗೆ. ಹೇಗಿದ್ರು ನಾಳೆಯಿಂದ ನಾವೆಲ್ಲರೂ ಅಲ್ಲೇ ಇರಬೇಕು. ಕ್ಲೀನ್ ಮಾಡಕ್ಕೆ ಹೋಗಿದ್ದಾರೆ. ನೀವು ಇಲ್ಲಿಂದ ಹೋಗ್ತಿರೋದು ನಿಮಗೆ ಖುಷಿನಾ ಅತ್ತೆ? ಆದರೆ ಈ ಮನೆ ನಮ್ದಲ್ವಲ್ಲ. ಇಷ್ಟು ದಿನ ಇದ್ದಿದ್ದು ಅಲ್ಲೇ ಇಲ್ವಾ? ಇದು ನಿಮ್ಮನೇನೆ ಅತ್ತೆ. ಆಗಿತ್ತು, ಈಗಲ್ಲ. ಪ್ಲೀಸ್ ಅತ್ತೆ, ಹೋಗ್ಬೇಡಿ, ಇಲ್ಲೇ ಇರಿ ನೀವು. ಆದರೆ ಈ ಮನೆಗೆ ನೀವು ಬೇಕತ್ತೆ. ಅದನ್ನು ನೀವು ಹೇಳ್ತಾ ಇದ್ದೀರಾ. ನಾವು ಈ ಮನೇಲಿ ಇರೋದ್ರಿಂದ ಇನ್ನಷ್ಟು ತೊಂದರೆಗಳೇ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಆರ್ಯನಿಗೆ ನಾನು ಬೇಡ. ಅತ್ತೆ ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ನನ್ನನ್ನು ಇಲ್ಲಿ ಇರಿಸ್ಕೊಂಡಿದ್ದಾರೆ. ಇನ್ನು ಸೂರ್ಯ ಅವರಿಗೆ ಆದಿತ್ಯನಿಂದ ನೋವು ಆಗ್ತಾನೆ ಇರುತ್ತೆ, ಅವಮಾನ ಆಗ್ತಾನೆ ಇರುತ್ತೆ. ಅದಕ್ಕೆ ಇಲ್ಲಿರೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಮಾವನಿಗೆ ನೀವು ಇಲ್ಲಿ ಇರಬೇಕು ಅಂತಲೇ ಇರೋದು. ನೀವು ಹೊರಟೋದ್ರೆ ಅವ್ರು ತುಂಬ ನೊಂದ್ಕೋತಾರತ್ತೆ. ಗೊತ್ತು ರಂಜಿತ್, ಆದರೆ ಈಗ ನಾನು ಏನು ಮಾಡೋ ಪರಿಸ್ಥಿತಿಲೂ ಇಲ್ಲ. ಸೂರ್ಯ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಡಿವೋರ್ಸ್ನ ವಾಪಸ್ ತಗೋತಾ ಇದ್ದೀನಿ. ನೀವು ಡಿವೋರ್ಸ್ ವಾಪಸ್ ತೊಗೊಂಡಿರೋದು ನಮಗೆಲ್ಲ ಖುಷಿನೇ ಐತೆ. ಆದರೆ ನೀವು ಮನೇಲಿ ಇಲ್ಲ ಅಂತಂದರೆ ಅದು ಸುದ್ದಿ ಆಗುತ್ತೆ. ಅದನ್ನು ಹೊರಗ್ನವರು ಒಳಗ್ನವರು ಎಲ್ಲರೂ ಬಳಸ್ಕೊಂಡ್ಬಿಡ್ತಾರೆ. ಈ ಮೀಡಿಯಾದವರು, ಪ್ರೆಸ್ನವರು ಅವರೇನೋ ಆಡ್ಕೋತಾರೆ ಅಂತ ನನ್ನ ಬದುಕನ್ನು ನಾನು ಇಷ್ಟು ಮಟ್ಟಿಗೆ ಕೆಳಗಿಳಿಸ್ಕೊಳ್ಳೋದಕ್ಕೆ ಸಾಧ್ಯ ರಂಜಿತ್? ಸೂರ್ಯ ಅವ್ರ ಶ್ರೇಯಸ್ಸಿಗೋಸ್ಕರ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಪರಿಹಾರ ಪೂಜೆ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಿಂದು ಇನ್ನೇನು ಮಾಡೋದಕ್ಕೂ ಆಗಲ್ಲ. ಮಾವನ್ಗೆ ಒಳ್ಳೇದಾಗಲಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವ ಅನುಮಾನನೂ ಇಲ್ಲ ಅತ್ತೆ. ಖಂಡಿತ ರಂಜಿತ್. ಯಾಕೆಂದರೆ ಅವ್ರು ನನಗೆ ಹೊಸ ಬದುಕು ಕೊಟ್ಟಿದ್ದಾರೆ. ನನಗೆ, ನನ್ನ ಮಗನಿಗೆ ಸಮಾಜದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಅವ್ರ ಜೊತೆ ನಾನು ಸಂತೋಷ ಕ್ಷಣಗಳನ್ನ ಕಳ್ತಿದ್ದೀನಿ. ಅಷ್ಟು ಸಾಕು ಈ ಜನ್ಮಕ್ಕೆ. ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು? ಬದಲಾಯಿಸೋ ಮಾತೇ ಇಲ್ಲ. ಅತ್ತೆ, ನಾಳೆ ಅಡುಗೆ ಮಾಡುವಾಗ ಈ ಅಕ್ಕಿ, ಬೇಳೆ, ತುಪ್ಪ, ಮೊಸರು, ಹಾಲು ಎಲ್ಲದ್ರ ಜೊತೆಗೆ ಇನ್ನೊಂದು ಸೇರಿಸ್ಬೇಕು ನೀವು. ಏನು? ಪ್ರೀತಿ.